ನಮಸ್ಕಾರ ಎಲ್ಲರಿಗೂ ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತ ಶ್ರೀಪಾದರಾಜರ ಯಾಕೆ ಪುಟ್ಟಿಸಿದೀನಿ ಸಾಕಲಾರದೆ ಎನ್ನುವ ಹಾಡಿನ ಭಾವಾರ್ಥವನ್ನು ಡಾಕ್ಟರ್ ವೇದಗರ್ಭಜಿ ಶೇಷಗಿರಿರಾವ್ ಅವರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಅದನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಶ್ರೀಪಾದರಾಜರ ಕೀರ್ತನೆ, ಊಗಾಭೋಗ ಕೃತಿಗಳಲ್ಲಿ ಅನೇಕ ತೆರನಾದ ಭಾವನೆಗಳನ್ನು ನೋಡಬಹುದಾಗಿದೆ. ಆತ್ಮನಿವೇದನೆ, ಭಗವಂತನ ಸ್ತೋತ್ರಗಳು, ವೈಷ್ಣವಾದೀಕ್ಷಾ ನಿರೂಪಣೆ, ವಿವಿಧ ಭಗವದ್ರೂಪಗಳ ವರ್ಣನೆ, ವಾಯುದೇವರೇ ಮೊದಲಾದ ದೇವತಾ ಸ್ತೋತ್ರ, ಲೋಕ ವಿಡಂಬನೆಗಳೇ ಮೊದಲಾದ ಪ್ರಕಾರಗಳನ್ನು ಕಾಣಬಹುದಾಗಿದೆ. ಆರ್ತಭಕ್ತರಾಗಿ ಶ್ರೀಪಾದರಾಜರು ಮಾಡಿದ ಈ ಕೀರ್ತನೆ ಆತ್ಮವಿಮರ್ಶಾಪೂರ್ವಕವಾಗಿ ದೇವರನ್ನು ನಂಬಿ ಆತನ ಮೇಲೆ ಪೂರ್ಣ ಭಾರ ಹಾಕುವ ಹಾಗೂ ತನ್ನ ಬಡತನ, ಬೇಗೆ, ಮಾನಸಿಕ ತುಮಲುಗಳು, ದುಃಖ ದುಮ್ಮಾನಗಳನ್ನು ನಿರೂಪಿಸುವ ಕೃತಿಯು ಹೀಗಿದೆ. ಅದನ್ನು ಬಂಕಾಪುರ ಕ್ಷೇತ್ರ ನರಸಿಂಹದೇವರ ದರ್ಶನ ಮಾಡಿದಾಗ ರಚಿತವಾದ ಕೃತಿ ಎಂದು ಭಾವಿಸಲಾಗಿದೆ. ತೋರು ಬಂಕಾಪುರ ಧಾರುಣೀಪುರವಾಸ ವೀರ ನರಸಿಂಹದೇವ ಕೃಷ್ಣ ಎಂಬ ಮಾತಿನಲ್ಲಿ ಗೋಚರವಾಗುತ್ತದೆ. ಈ ಕೃತಿಯ ಪ್ರತಿ ನುಡಿಯಲ್ಲೂ 8 ಸಾಲುಗಳಿವೆ. ಅಂತಹ 11 ನುಡಿಗಳ ಕೃತಿಯಲ್ಲಿ ಶ್ರೀಪಾದರಾಜರು ತಮ್ಮ ಆರ್ತಭಾವನೆಗಳನ್ನು ನಿವೇದಿಸಿಕೊಂಡಿದ್ದಾರೆ. ಸ್ವಯಂ ಧ್ರುವಾಂಶರೆಂದು ಪ್ರಸಿದ್ಧಿ ಇದಾಗ್ಯೂ ಈ ರೀತಿಯ ನಿವೇದನೆಗಳು ಹಿಂದಿನ ಯಾವುದೋ ಜನ್ಮತ್ತಿರಬೇಕೆನಿಸುತ್ತದೆ, ಅಥವಾ ನಮಗೆ ಹೀಗೆ ಭಗವಂತನನ್ನು ಸ್ತೋತ್ರ ಮಾಡುವ ಉಪದೇಶವಿರಲು ಸಾಕು. ಖಚಿತವಾಗಿ ಇವು ಅವರ ವೈಯಕ್ತಿಕ ಭಾವನೆಗಳೆಂದು ಹೇಳಲು ಅವರ ಜೀವನದಲ್ಲಿ ಯಾವುದೇ ಪುರಾವೆಗಳಿಲ್ಲ. ಈ ಕೃತಿಯ ಪ್ರತಿ ನುಡಿಯ ಭಾವಾನುವಾದ ಹೀಗೆ ಹೇಳಬಹುದು. ಯಾಕೆ ಪುಟ್ಟಿಸಿದಿನಿ ಸಾಕಲಾರದೆ ಜಗದೇಕ ಕಾರಣ ಪುರುಷನೇ ಕೃಷ್ಣ, ಏಕೋ ವಿಷ್ಣು ಎಂಬೋ ವಾಕು ಚಿಂತಿಸೆ ಇಂಥ ಕಾಕು ಮಾಡುವುದು ಚಿತವೇ ಕೃಷ್ಣ. ಕೃತಿಯಲ್ಲಿ ಪಲ್ಲವಿಯನ್ನು ಭಗವಂತನನ್ನು ಪ್ರಶ್ನಿಸುವ ಪರಿ ಅವರ ನೊಂದ ಮನದ ಆಳವನ್ನು ತೋರಿಸುತ್ತದೆ. ನೀನು ನನ್ನ ಈ ಲೋಕದಲ್ಲಿ ಏಕೆ ತಾನೇ ಹುಟ್ಟಿಸಿದೆ? ಸರಿಯಾಗಿ ನನ್ನನ್ನು ಸಾಕಲಾರದೆ ನಿನ್ನ ನಡೆಯೇ ಪ್ರಶ್ನಾರ ಎಂಬ ನಿಂದಾಸ್ತುತಿ ಇಲ್ಲಿದೆ. ನೀನು ಕಾರಣ ಪುರುಷ ಎಂದರೆ ಎಲ್ಲಕ್ಕೂ ಕಾರಣ, ನನ್ನ ಒಳಿತು ಕೆಡುಕುಗಳಿಗೂ ಕಾರಣ ನೀನೇ. ನೀನೇ ಕಾಯದಿದ್ದರೆ ಹೇಗೆ? ನೀನು ಸರ್ವವ್ಯಾಪ್ತ, ನಿನಗೆಲ್ಲ ಗೊತ್ತು. ನೀನು ಸರ್ವ ಸಂಹಾರಕ, ಸರ್ವಕರ್ತ. ಹೀಗಿರುವಾಗ ಇದನ್ನು ತಿಳಿದ ನನಗೆ ನೀನು ತೊಂದರೆ ಕೊಡುವುದು ಚಿತವೇ ಎನ್ನುತ್ತಾರೆ. ಒಡಲಿಗನ್ನವ ಕಾಣೆ ಉಡಲು ಅರಿವೆಯ ಕಾಣೆ, ಗಡಗಡನೆ ನಡುಗುತ್ತಿಹೆನೋ ಕೃಷ್ಣ. ಮಡದಿ ಮಾತೆಯರ ಬಿಟ್ಟು ಹೊಡ ಹುಟ್ಟಿದವರ ಬಿಟ್ಟಡವಿ ಪಾಲಾದೆನಲ್ಲೋ ಕೃಷ್ಣ. ಕುಡುತೆ ಕೊಡುವವರಿಲ್ಲ, ನುಡಿಯ ಕೇಳುವರಿಲ್ಲ, ಬಡತನವು ಕಂಗೆಡಿಸಿತೋ ಕೃಷ್ಣ. ಕಡೆ ಹಾಯಿಸುವರ ಕಾಣೆ, ನಡು ಮಡುವಿನೊಳು ಕೈ ಬಿಡದೆ ದಡವನು ಸೇರಿಸೋ ಕೃಷ್ಣ. ನನಗೆ ಉಣ್ಣಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ, ನಡುಗುತ್ತಿದ್ದೇನೆ. ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ತ್ಯಜಿಸಿ ನಿನ್ನನ್ನೇ ನಂಬಿ ಬಂದರೆ, ನೀನು ನನ್ನನ್ನು ಕೈ ಬಿಟ್ಟರೆ ನಾನು ಅಡವಿ ಪಾಲಾಗಿದ್ದೇನೆ. ಬೊಗಸೆ ನೀರು ಕೊಡುವವರಿಲ್ಲ, ನನ್ನ ಮಾತು ಕೇಳುವವರಿಲ್ಲ, ಬಡತನದಿಂದ ಕಂಗೆಟ್ಟಿದ್ದೇನೆ. ಈ ದಾರಿದ್ರ್ಯದಿಂದ ನನ್ನನ್ನು ದಾಟಿಸುವವರೇ ಇಲ್ಲವಯ್ಯ. ನಡು ನೀರಿನಲ್ಲಿ ಮುಳುಗುತ್ತಿದ್ದೇನೆ. ಕಾರಣ ನೀನು ನನ್ನನ್ನು ಕೈ ಬಿಡದೆ ದಡವನ್ನು ಸೇರಿಸು ಎಂದು ಶ್ರೀಪಾದರಾಜರು ದೇವರನ್ನು ಆರ್ತರಾಗಿ ಪ್ರಾರ್ಥಿಸುತ್ತಾರೆ. ಕೊಟ್ಟವರ ಸಾಲವನ್ನು ಕೊಟ್ಟು ತೀರಸದವರ ಪೊಟ್ಟೆಯೊಳು ಪುಟ್ಟಲಾಯ್ತೋ ಕೃಷ್ಣ. ಎಷ್ಟು ಜನುಮದಿ ಮನ ಮುಟ್ಟಿ ಮಾಡಿದ ಕರ್ಮ ಕಟ್ಟೀಗ ಉಣಿಸುತ್ತಿಹುದೋ ಕೃಷ್ಣ. ಸೃಷ್ಟಿಯೊಳಗೆನ್ನಂತ ಕೆಟ್ಟ ಪಾಪಿಷ್ಟ ಜನ ಘಟ್ಟಿಸಲಿಲ್ಲವೇನೋ ಕೃಷ್ಣ. ವಿಠ್ಠಲನೆ ನಿನ್ನ ಮನ ಮುಟ್ಟಿ ಭಜಿಸಿ ಹಿಂದೆ ಎಷ್ಟು ಜನ ಬದುಕಲಿಲ್ಲೋ ಕೃಷ್ಣ. ಋಣಬಾಧೆಯಿಂದ ತತ್ತರಿಸಿದ್ದೇನೆ ನಾನು, ಜನ್ಮ ತಾಳಿದ ತಂದೆ ತಾಯಿಗಳೂ ಅಂಥವರೇ. ನನ್ನ ಹಿಂದಿನ ಅನೇಕ ಜನ್ಮಗಳ ಕರ್ಮಗಳ ಫಲ ಈಗ ಅನುಭವಿಸುತ್ತಿದ್ದೇನೆ. ಈ ಸೃಷ್ಟಿಯಲ್ಲಿ ನನ್ನಂಥ ಕೆಟ್ಟವನು ಯಾರೂ ಇರಲಿಕ್ಕಿಲ್ಲ. ಪ್ರಾಯ ನಿನ್ನನ್ನು ಭಕ್ತಿಯಿಂದ ಮನಸಾರೆ ನಾನು ಈ ಹಿಂದೆ ಭಜಿಸಲಿಲ್ಲವೋ ಏನೋ. ಅನೇಕರು ನಿನ್ನನ್ನು ಭಕ್ತಿಯಿಂದ ಸೇವಿಸಿ ಬದುಕಿದ್ದಾರೆ. ನಾನು ಮಾತ್ರ ಬಹಳ ದುಃಖಿಯಾಗಿದ್ದೇನೆ. ಏಕೋ ಕಾಣೆ, ಆಳು ದೇಹವು ಗೇಣು ಕೀಳಾಗಿ ಪಲ್ಕಿರಿದು ಕೂಳ ಜನರ ಮನೆಗೆ ಕೃಷ್ಣ. ಹಾಳು ಒಡಲಿಗೆ ತುತ್ತು ಕೂಳಿಗೆ ಹೋಗಿ
ಅವರ ವಾಲೈಸಲಾರೆನಲ್ಲೋ ಕೃಷ್ಣ. ಬಾಳು ಈ ಪರಿಯಾದ ಮೇಲೆ ಭೂಮಿಯಲ್ಲಿ ಬಳುಕಾಲ ಕಳೆಯುವುದು ಚಿತವೇ ಕೃಷ್ಣ. ಆಲಸ್ಯ ಮಾಡದಲೆ ಈ ವ್ಯಾಳ್ಯದಲ್ಲಿ ಅರಿತು ಪಾಲಿಸಲಿ ಬಹು ಕೀರ್ತಿಯೋ ಕೃಷ್ಣ. ಈ ದೇಹ ಆಳು ಅಂದ್ರೆ ಸೇವಕ ಗೇಣುದ್ದ ಇದೆ. ಈ ದೇಹವನ್ನು ಸಾಕಲು ಹಲ್ಲುಗಳನ್ನು ಕೆರೆಯುತ್ತಾ ನೀಚ ಸೇವೆಯನ್ನು ಮಾಡಲಾರೆನೋ ಕೃಷ್ಣ. ಸೇವೆಗೆ ಯೋಗ್ಯರಲ್ಲದವರ ಸೇವೆಯನ್ನು ನಾನು ಮಾಡಲಾರೆ. ಅದೂ ಒಂದು ತುತ್ತು ಕೂಳಿಗಾಗಿ ಅನ್ನಕ್ಕಾಗಿ. ಹೀಗೆ ನನ್ನ ಬಾಳಿರುವಾಗ ಎಷ್ಟು ವರ್ಷ ಹೀಗೇ ಬದುಕಲಿ. ಕಾರಣ ನೀನೇ ನನ್ನ ಬಗ್ಗೆ ಆಲಸ್ಯ ಮಾಡದೆ ಪಾಲಿಸೋ ಕೃಷ್ಣ ಎಂದು ಹೇಳ್ತಾರ. ಎಂದೆಂದು ಸಿರಿ ಅರಸನೆಂದು ಶ್ರುತಿ ಸಾರುತ್ತಿದೆ, ಬಂದುದುಗೇನೋ ಸಿರಿಯೋ ಕೃಷ್ಣ. ಒಂದೊಂದು ನಿಮಿಷ ಯುಗಕ್ಕಿಂತ ಅಧಿಕವಾಗುತ್ತಿದೆ, ಮುಂದೋರದ ಹಂಗಾಯಿತೋ ಕೃಷ್ಣ. ಸಂದೇಹವಿಲ್ಲ ಗೋವಿಂದ ಶ್ರೀಪದ ದಾಣೆ, ತಂದೆ ನೀ ರಕ್ಷಿಸದಿರೆ ಕೃಷ್ಣ. ಮುಂದೆ ಭಜಿಸುವರು ಹೀಗೆಂದು ವಾರುತೆ ಕೇಳಿ, ಬಂದುದಪ ಕೀರ್ತಿ ಮಾತು ಕೃಷ್ಣ. ಶ್ರುತಿಗಳು ನೀನು ಸಿರಿಯರಸಸ ಎಂದು ಸಾರುತ್ತಿದೆ. ನನ್ನ ಜೀವನದ ಪ್ರತಿ ನಿಮಿಷವೂ ಯುಗಕ್ಕಿಂತ ಅಧಿಕವಾಗಿ ಕಾಣುತ್ತಿದೆ. ದರಿದ್ರನಾದ ನನಗೆ ಕಾಲ ಕಳೆಯುವುದು ಕಷ್ಟವಾಗುತ್ತಿದೆ. ನಿನ್ನ ಪಾದದಾಣೆ, ನೀನು ರಕ್ಷಿಸದಿದ್ದರೆ ನಿನಗೆ ಅಪಕೀರ್ತಿ ಬಂದು ನಿನ್ನನ್ನು ಯಾರೂ ಭಜಿಸದಿರಬಹುದು. ಕಾರಣ ನನ್ನನ್ನು ಬೇಗ ಕಾಪಾಡು ತಂದೆ ಎನ್ನುತ್ತಾರೆ. ಪೃಥ್ವಿಯೊಳಗುದಿಸಿ 36 ವತ್ಸರ ಈ ರೀತಿ ಕಾಲ ಕಳೆದೆನೋ ಕೃಷ್ಣ. ವ್ಯರ್ಥವಾಯಿತು ಜನ್ಮ ಸಾರ್ಥಕಾಗದು ಕಣ್ಣು, ಕತ್ತಲೆ ಗವಿಸಿತಲ್ಲೋ ಕೃಷ್ಣ. ಇತ್ತ ಬಾರೆಂತೆಂದು ಹತ್ತಿಲಿಗೆ ಕರೆದೊಂದು ತುತ್ತು ಕೊಡುವರ ಕಾಣೆನೋ ಕೃಷ್ಣ. ವಿಸ್ತರಿಸಲಾರೆ ಇನ್ನೆತ್ತ ಪೋಗಲೋ ನಿನ್ನ ಚಿತ್ತ ವ್ಯಾತಕ್ಕೆ ಕರಗದೋ ಕೃಷ್ಣ. ನಾನು ಭೂಮಿಗೆ ಬಂದು 36 ವರ್ಷಗಳಾದವು. ಹೀಗೇ ದಾರಿದ್ರ್ಯದಲ್ಲಿಯೇ ಕಳೆದೆ. ನನ್ನ ಜನ್ಮ ವ್ಯರ್ಥವಾಯಿತು. ನನ್ನನ್ನು ಒಬ್ಬರೂ ಹತ್ತಿರ ಬಾ ಎಂದು ಕರೆಯುತ್ತಿಲ್ಲ. ನನ್ನ ಯೋಗಕ್ಷೇಮ ತೆಗೆದುಕೊಳ್ಳುತ್ತಿಲ್ಲ. ಒಂದು ತುತ್ತು ಅನ್ನ ಕೊಡುವವರನ್ನೂ ನಾ ಕಾಣದಾಗಿದೆ. ಹೀಗಿರುವಾಗ ನಿನ್ನ ಚಿತ್ತ ನನ್ನತ್ತ ಏಕೆ ಕರಗುವುದಿಲ್ಲವೋ ಕೃಷ್ಣ. ಆರು ಗತಿ ನಿನಗಧಿಕರಾರು ಧಾರುಣಿಯೊಳಗೆ ತೋರಿಸೈ ಕರುಣನಿಧಿಯೇ ಕೃಷ್ಣ. ಈರೇಳು ಲೋಕಕ್ಕಾಧಾರವಾದವಗೆ ಬಲುಭಾರವಾದವನೇ ನಾನು ಕೃಷ್ಣ. ಮೀರಿ ನುಡಿಯಲು 16 ಪಲ್ಗುಳು ಬೇರು ಕಳಕಳಿಯಿತೋ ಕೃಷ್ಣ. ತೋರು ಬಂಕಾಪುರದ ಧಾರುಣಿ ಪುರವಾಸ ವೀರ ನರಸಿಂಹದೇವ ಕೃಷ್ಣ. ನನಗೆ ಯಾರು ಗತಿ? ನಿನಗಿಂತ ಉತ್ತಮರು ಯಾರಿದ್ದಾರೆ? ಈ ಲೋಕದೊಳಗೆ ಕರುಣಾನಿಧಿಯೇ ತೋರಿಸು. 14 ಲೋಕದ ಭಾರವತ್ತವಗೆ ನಾನು ಭಾರವಾದೆನೆ. ನಾನು ಹೆಚ್ಚು ಮಾತನಾಡಿದಲ್ಲಿ ನನ್ನ 32 ಹಲ್ಲುಗಳು ಬೇರು ಸಮೇತ ಹೋದಾವು. ಹೇ ಬಂಕಾಪುರ ನರಸಿಂಹ ಕೃಷ್ಣ, ನನ್ನನ್ನು ಕಾಪಾಡು. ಹರಿಯಾತ್ರೆ ಮಾಡಲಿಲ್ಲ, ಹರಿಮೂರ್ತಿ ನೋಡಲಿಲ್ಲ, ಹರಿದಾಸ ಸಂಘವಿಲ್ಲ ಕೃಷ್ಣ. ಹರಿಸ್ಮರಣೆ ಮಾಡಲಿಲ್ಲ, ಸುರ ನದಿಯ ಮೇಯಲಿಲ್ಲ, ಧರಣಿ ಸಂಚರಿಸಲಿಲ್ಲ ಕೃಷ್ಣ. ಹರಿತರಿತು ಮನ ವಿಷಯ ಕೆರಗಿ ಹರುಷವ ತಾಳಿ, ಬರಿದಾಯಿತು ಎಲ್ಲೋ ಕೃಷ್ಣ. ಮರುತಾಂತರ್ಗತ ಶಿರಿಯರಸ ಹರಿಯೆಂದು ಹರುಷಾಬ್ದಿ ಮಗ್ನನಲ್ಲ ಕೃಷ್ಣ. ನನ್ನ ಜೀವನದಲ್ಲಿ ಹರೀಶ್ ದರ್ಶನಕ್ಕಾಗಿ ತೀರ್ಥಯಾತ್ರೆ ಮಾಡಲಿಲ್ಲ. ಹೋದರೂ ಅಲ್ಲಿ ಹರಿಯ ಮೂರ್ತಿ ನೋಡಲಿಲ್ಲ. ನೋಡಿದಾಗ ಸೂಕ್ತಾನುಸಂಧಾನ ಬರಲಿಲ್ಲ. ಹರಿದಾಸರ ಸಹವಾಸ ಮಾಡಲಿಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಲಿಲ್ಲ. ಭೂ ಸಂಚಾರ ಮಾಡಲಿಲ್ಲ. ಬರೀ ವಿಷಯ ಸುಖದಲ್ಲಿಯೇ ಮುಳುಗಿದೆ. ಮುಖ್ಯ ಪ್ರಾಣಾಂತರ್ಯಾಮಿ ಲಕ್ಷ್ಮೀನಾರಾಯಣನೆಂದು ಸುಖ ಸಮುದ್ರದಲ್ಲಿ ಮಗ್ನನಾಗಲಿಲ್ಲ ಕೃಷ್ಣ. ಹೀಗೆ ನಿನ್ನನ್ನು ಬಿಟ್ಟು ನಾನು ವೇಳೆ ಕಳೆದೆ. ಹರಿನಾರಾಯಣನೆಂದು ಕರವೆತ್ತಿ ಮುಗಿಯುದೊಮ್ಮೆ ಮೈ ಮರೆದು ನಟಿಸಲಿಲ್ಲ ಕೃಷ್ಣ. ಹರಿಸ್ಮರಣೆ ಸ್ಮರಿಸಿ ಸಿರಿ ತುಳಸಿ ಪುಷ್ಪವನ್ನು ಕರವೆತ್ತಿ ನೀಡಲಿಲ್ಲ ಕೃಷ್ಣ. ಸರ್ವಜ್ಞರಾಯರು ವಿರಚಿಸಿದ ಗ್ರಂಥವನ್ನು ದರುಶನವೇ ಮಾಡಲಿಲ್ಲ ಕೃಷ್ಣ. ಸ್ಮರಿಸಲಾರದ ಪಾಪ ಸ್ಮರಣೆ ಪೂರ್ವಕ ಮಾಡಿ ಸ್ಥಿರಭಾರನಾದೆನಲ್ಲೋ ಕೃಷ್ಣ. ಹರೇ ನಾರಾಯಣ ಎಂದು ಕೈ ಎತ್ತಿ ಮೈ ಮರೆದು ನಟಿಸಲಿಲ್ಲ. ಹರಿಸ್ಮರಣೆಯಿಂದ ಶ್ರೀ ತುಳಸಿಯನ್ನು ನಿನಗೆ ಏರಿಸಲಿಲ್ಲ.
ಆಚಾರ್ಯ ಮಧ್ವರ ಸರ್ವ ಮೂಲ ಗ್ರಂಥಗಳ ದರ್ಶನವನ್ನು ಯಾವತ್ತೂ ಮಾಡಲಿಲ್ಲ. ನೆನಪಿಸಲು ಯೋಗ್ಯವಲ್ಲದ ಪಾಪಿ ನಾನು. ಭೂಭಾರನಾಗಿಹೇ ನಾನು ಕೃಷ್ಣ, ನನ್ನನ್ನು ಕಾಪಾಡು. ದುರುಳ ಜನರೊಡನಾಡಿ ಹರಿಣಾಕ್ಷಿಯರ ಕೂಡಿ ಸರಿಯಾರು ಎಂದು ತಿರುಗಿ ಕೃಷ್ಣ, ನಿರುತ ಕ್ಷುದ್ರವ ನೆನೆಸಿ ನೆರೆದೂರ ಮಾರಿ ಹೆಗ್ಗೆರಣೆ ಗೂಣನಂತೆ ತಿರುಗಿ ಕೃಷ್ಣ. ಪರರ ಅನ್ನವ ಬಯಸಿ ಶರೀರವನ್ನೇ ಪೋಷಿಸಿ ಶಿರಬಲೆದು ಶಿಲೆಗೆ ಹಾಯ್ದು ಕೃಷ್ಣ. ಶರಣವತ್ಸಲನೆಂಬೋ ಬಿರುದು ಪಸರಿಸುವಂಥ ಕರುಣ ಎಂದಿಗಹುದೋ ಕೃಷ್ಣ. ದುರ್ಜನರೊಂದಿಗೆ ಸಹವಾಸ ಮಾಡಿದೆ, ಸುಂದರಿಯರ ಮುಖದೆಡೆ ನೋಡಿ ತಿರುಗಿದೆ, ನಿನ್ನ ತಿರುಗಿಯೇ ನೋಡಲಿಲ್ಲ. ಶುದ್ರ ವೈಷಯಿಕ ಸುಖಗಳ ಕಡೆ ಊರ ಮಾರಿಗಾಗಿ ಬಿಟ್ಟ ಕೋಣ ಪುಂಡಾಟ ಮಾಡುವ ಕೋಣನಂತೆ ಜೀವನ ನಡೆಸಿದೆ. ಪರಾನ್ನಕ್ಕೆ ಮುಖ ಮಾಡಿದೆ, ಅದೇ ನನ್ನ ಶರೀರ ಪೋಷಣೆ ಮಾಡಿದ್ದು. ಹೀಗೆ ಮಾಡಬಾರದ್ದನ್ನು ಮಾಡಿ ಬದುಕಿದ ನನ್ನನ್ನು ಶರಣವತ್ಸಲನಾದ ನೀನು ಕರುಣೆಯಿಂದ ಕಾಪಾಡು. ಉರಿಯೊಳಗೆ ಬಿದ್ದು ಶರೀರವನ್ನು ಕಳೆಯಲು ಪರ್ವತವನೇರುರುಳಲೋ ಕೃಷ್ಣ. ಗರುಳ ಮಡುವನೆ ಧುಮುಕಿ ಉರಗಪಣ ತುಳಿಯಲೋ ಎರಡೊಂದು ಶೂಲ ಕಾಯಲೋ ಕೃಷ್ಣ. ಕೊರಳಿಗಗ್ಗವ ಹಾಕಿ ಮರವೇರಿ ಕರಬಿಡಲೋ ಕರಗಸದಿ ಶಿರವ ಗೊಯ್ಯಲೋ ಕೃಷ್ಣ. ಕರುಣವಾರಿದಿ ಎನ್ನ ಕರಪಿಡಿದು ಸಲಹದಿರೆ ದರೆಯೊಳು ದರಿಪರಾರೋ ಕೃಷ್ಣ. ನಾನು ಮಾಡಿದ ಪಾಪ ಶಾಂತಿಗಾಗಿ ನಾನೇನು ಪ್ರಾಯಶ್ಚಿತ್ತ ಮಾಡಿಕೊಂಡರೂ ಸಾಲದೆನ್ನುತ್ತದೆ. ಬೆಂಕಿಯಲ್ಲಿ ಬಿದ್ದು ಸಾಯಲೋ ಪರ್ವತವನ್ನೇರಿ ಮೇಲಿಂದ ಬಿದ್ದು ಸಾಯಲೋ. ವಿಷದ ಮಡುವಿನಲ್ಲಿ ಮುಳುಗಿ ಸರ್ಪವನ್ನು ತುಳಿಯಲೆ, ತ್ರಿಶೂಲಕ್ಕೆ ಹಾದು ಪ್ರಾಣ ಬಿಡಲೆ. ಕೊರಳಿಗೆ ಹಗ್ಗವನ್ನು ಕಟ್ಟಿಕೊಂಡು ಮರವನ್ನೇರಿ ಕೈ ಬಿಡಲು, ನೇಣು ಹಾಕಿಕೊಂಡು ಸಾಯಲು. ಕರಗಸಕ್ಕೆ ನನ್ನ ಶಿರವನ್ನು ಕೊಟ್ಟು ಸಾಯಲು. ಹೀಗೆ ನಾನು ಏನು ಮಾಡಿಕೊಂಡರೂ ನನ್ನ ಪಾಪ ತೀರದು. ಕಾರಣ ನೀನು ಸಲುಹದಿದ್ದರೆ ನನ್ನನ್ನು ಯಾರು ತಾನೇ ಸಲುಹುವರೋ ಕೃಷ್ಣ. ಎಷ್ಟು ಹೇಳಲಿ ಎನ್ನ ಕಷ್ಟ ಕೋಟಿಗಳನ್ನು ಸುಟ್ಟೀಗ ಬೇಯುತ್ತಿಹವೋ ಕೃಷ್ಣ. ಕಷ್ಟಪಟ್ಟ ಮಗನೆಂದು ದೃಷ್ಟಿ ನೀರೊರೆಸೆನ್ನ ಪುಟ್ಟಿಯೊಳ್ ಪಿಡಿಯುವವರಾರೋ ಕೃಷ್ಣ. ಕೃಷ್ಣನಾಮ ವಜ್ರಕ್ಕೆ ಬೆಟ್ಟ ದುರಿತವು ನೀಗಿ ಥಟ್ಟನೆ ಬಂದು ನೀನು ಕೃಷ್ಣ. ಇಷ್ಟವನು ಸಲಿಸಿ ಗುಟ್ಟೀಲೆ ಶ್ರೀರಂಗ ವಿಠಲ ಎನ್ನ ಕಾಯೋ ಕೃಷ್ಣ. ಕೃಷ್ಣ, ಎನ್ನ ಕಷ್ಟ ಕೋಟಲೆಗಳನ್ನು ಎಷ್ಟೆಂದು ಹೇಳಲಿ. ನನ್ನನ್ನು ನೀನು ಕಷ್ಟಪಟ್ಟ ಮಗನೆಂದು ದೃಷ್ಟಿಯನ್ನು ಬೀರೋ ತಂದೆ. ನನ್ನ ಕಣ್ಣೀರನ್ನು ಒರೆಸು ಕೃಷ್ಣ. ಕೃಷ್ಣನಾಮವೆಂಬ ವಜ್ರಕ್ಕೆ ನನ್ನ ಪಾಪವೆಂಬ ಬೆಟ್ಟ ತಟ್ಟನೆ ನೀಗಲಿ. ನನ್ನ ಇಷ್ಟವನ್ನು ಪೂರೈಸಿ ಗುಟ್ಟಾಗಿ ಎನ್ನ ಕಾಯೋ ರಂಗವಿಠಲ ಎಂದು ಶ್ರೀಪಾದರಾಜರು ಕೃಷ್ಣನನ್ನು ಪ್ರಾರ್ಥಿಸುತ್ತಾರೆ. ಹೀಗೆ ಈ ದೀರ್ಘ ಕೃತಿಯ ಅರ್ಥ ಭಕ್ತನ ಆತ್ಮನಿವೇದನಾತ್ಮಕ ಭಾವನೆಗಳಿಂದ ಪೂರ್ಣವಾಗಿದ್ದು ಶ್ರೀಕೃಷ್ಣನ ರಕ್ಷಣೆಯನ್ನು ಹೊಂದುವಲ್ಲಿ ಅತ್ಯಂತ ಸಮರ್ಥವಾಗಿದೆ. ಎಂದರೆ ಹೀಗೆ ದೇವರನ್ನು ಪ್ರಾಂಜಲವಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದಾಗ ಕೃಷ್ಣನು ನಮ್ಮನ್ನು ಖಂಡಿತವಾಗಿಯೂ ಪಾಲಿಸುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಈ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಆಯಿತು, ಯಾರೂ ತಪ್ಪು ತಿಳ್ಕೊಬೇಡ್ರಿ ದಯವಿಟ್ಟು. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ.